ಸ್ನೇಹಿತರೆ ಎಲ್ರಿಗೂ ನಮಸ್ಕಾರ. ಈ ಹುಡುಗ ಏನಪ್ಪ ನಿನ್ನ ಹೆಸರು? ಸುದೀಪ್ ಅಂತ ಹೇಳ್ಬಿಟ್ಟು ಗದಗಂತೆ. ಅಮ್ಮ ಅಪ್ಪ ಎಲ್ಲ ತೀರ್ಕೊಂಡ್ಬಿಟ್ಟಿದ್ದಾರೆ. ಅಮ್ಮ ಅಪ್ಪ ತೀರ್ಕೊಂಡ್ಬಿಟ್ಟಿದ್ದಾರಂತೆ. ಪಾಪ ತುಂಬ ಬೀದಿಯಲ್ಲಿ ಭಿಕ್ಷೆ ಬೇಡ್ಕೊಂಡು ತಿಂತಾ ಇದ್ದಾನೆ. ಈ ಮಗುಗೊಂದು ಜೀವನವನ್ನು ರೂಪಿಸ್ಕೊಡ್ಬೇಕು ಅಂತ ಹೇಳ್ಬಿಟ್ಟು ನಾನು ನಮ್ಮ ಆಶ್ರಮಕ್ಕೆ ಅಂದರೆ ನಮ್ಮ ಆಶ್ರಯದಲ್ಲಿ ಇಟ್ಕೊಂಡು ಆ ಮಗುಗೇನೋ ಒಂದು ಬದುಕೋದಕ್ಕೆ ಒಂದು ಜೀವನ ಕಟ್ಕೊಡೋಣ, ಇಲ್ಲ ಅಂತಂದರೆ ಅವನು ಇಷ್ಟಪಟ್ಟರೆ ಅನಾಥಾಶ್ರಮಕ್ಕೆ ಸೇರಿಸ್ಕೊಡೋಣ ಅಂತ ಹೇಳ್ಬಿಟ್ಟು ನಾನೊಂದು ನಿರ್ಧಾರ ತಗೊಂಡಿದ್ದೀನಿ. ದಯವಿಟ್ಟು ನೀವೆಲ್ಲರೂ ಸಹಕರಿಸ್ಬೇಕು ಎಂದು ನಾನು ಕೋರ್ಕೊತೀನಿ. ನಮ್ಮ ಹತ್ರ ಇರ್ತೀಯಾ? ಹಾಂ, ಎಲ್ಲೂ ಓಡೋಗಬಾರ್ದು ಮತ್ತೆ, ಆಯಿತಾ? ಆರಾಮಾಗಿರ್ತೀಯಾ? ಏನು ಕೆಲಸ ಕೊಟ್ಟರೆ ಮಾಡ್ಕೊಂಡಿರ್ತೀಯಾ? ಎಷ್ಟು ವಯಸ್ಸು ನಿನಗಿವಾಗ? ಹಾಂ, 14? ಬಾಯ್ ಬಿಡು, ಹಂಗೆಲ್ಲ ಮಾಡಬಾರ್ದು. ಸ್ನೇಹಿತರೆ ನೋಡಿದ್ರ ನಮ್ಮ ಮಗು ಬೆಳಗ್ಗೆ ನೋಡೋಕ್ಕೆ ಹೇಗಿದ್ದ, ಇವಾಗ ಒಳ್ಳೆ ಹೀರೋ ಥರ ಮಾಡಿದ್ದೀವಿ. ಈ ಮಗುಗೆ ಏನು ಮಾಡಬೇಕು, ಯಾವ ಥರ ಅನಾಥಾಶ್ರಮ ಸೇರಬೇಕಾ, ಇಲ್ಲ ಅಂದರೆ ಇಲ್ಲೇ ಒಂದು ಕೆಲಸ ನೋಡಿ ಇಕ್ಕೋದು ಅನ್ನೋದು ಆಲೋಚನೆ ಮಾಡ್ತಾಯಿದ್ವಿ. ತುಂಬ ಒಳ್ಳೆ ಹುಡುಗ. ಈ ಹುಡುಗನಿಗೇನೋ ಒಂದು ದಾರಿ ನೋಡ್ಬೇಕು ಅಂದ್ಕೊಂಡಿದ್ವಿ. ನೋಡೋಣ ಹೆಂಗೆ ಅನುಕೂಲ ಆಗುತ್ತೋ. ಇಲ್ಲೇ ಇರ್ತೀಯಾ? ಅಣ್ಣ ಜೊತೆ ಓದ್ತೀಯಾ? ಅಲ್ಲೇ ಇರೋ ಅಣ್ಣ ಜೊತೆ ಓದ್ತೀಯಾ? ಕೆಲ್ಸಕ್ಕೆ ಓದ್ತೀಯಾ? ಕೆಲಸ ಮಾಡ್ಕೊಂಡಿರ್ತೀಯ ಆರಾಮಾಗಿ? ಹಾಂ, ಇರ್ತೀಯನಪ್ಪ? ಸ್ಟ್ರೈಟಾಗಿ ನಿಂತ್ಕೋಬೇಕು. ಇರ್ತೀಯಾ? ಕೆಲಸ ಮಾಡ್ಕೊಂಡಿರ್ತೀಯಾ? ಮತ್ತೆ ತಪ್ಪಿಸ್ಕೊಂಡು ಹೋಗ್ಬಾರ್ದು, ಎಲ್ಲಿ ಹೋಗ್ಬಾರ್ದು, ಕಳ್ಳತನ ಮಾಡಬಾರ್ದು, ಸರಿನಾ? ಅವ್ರ ಮನೆ ಮಗ ಥರ ನೋಡ್ಕೋತಾರೆ ನಿನ್ನ.